ಬೆಳಗಾವಿಯಲ್ಲಿ ಭೂಮಾಪನ ಇಲಾಖೆಯಲ್ಲಿ ಕರ್ತವ್ಯ ಲೋಪ ಆಗಿದೆ. ಭೂಮಾಪನ ಇಲಾಖೆಯ 3 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಜೆ ಮಂಜುನಾಥ್ ಅವರು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆಯ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆ ಖಾನಾಪುರದ ಉಸ್ತುವಾರಿ ADLR AC ಕಿರಣ್ ಕುಮಾರ್ ಹಾಗೆ ಸರ್ವೇಯರ್ ಆಗಿರುವಂತಹ ಮೇಲ್ವಿಚಾರಕ RC ಪತ್ತಾರ್, ಸರ್ವೇಯರ್ MI ಮುತುಗಿಯವರನ್ನ ಅಮಾನತು ಮಾಡಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಜಮೀನಿನ ಅಳತೆ ಭೂಮಿಯ ನಕ್ಷೆ ನೀಡುವ ವೇಳೆ ನಿರ್ಲಕ್ಷ್ಯ ಎಸಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇವ್ರ ಮೇಲಿತ್ತು. ಖಾನಾಪುರ ತಾಲೂಕಿನ ಹುಳುಂದ ಗ್ರಾಮದ ಸರ್ವೆ ನಂಬರ್ 3ರಲ್ಲಿ 508 ಎಕರೆ 20 ಗುಂಟೆ ಜಮೀನಿತ್ತು. ಅಕ್ರಮವಾಗಿ ದಾಖಲೆ ಸಲ್ಲಿಕೆ ಮಾಡಿ ಅಂದರೆ 67 ದಾಖಲೆ ಸಲ್ಲಿಸಿದ್ರಿಂದ ಹುಳುಂದ ಗ್ರಾಮದ ಜನ ಭೂಮಿ ಕಳೆದುಕೊಳ್ಳುವಂಥ ಹಂತದಲ್ಲಿದ್ದರು. ನೋಡಿ, ಈಗ ಭೂಮಾಪನ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಲೋಪ ಇದು. ಅಂದರೆ ಬೇಕಾದ ಹಾಗೆ ಇವರು ತಕ್ಕನ ಹಾಗೆ ಸರ್ವೆ ಮಾಡಿದ್ರು ಇವರು. ಹಾಗಾಗಿ ಲೋಪ ಕಂಡು ಬಂದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿದ್ದಾರೆ. 3 ಅಧಿಕಾರಿಗಳನ್ನ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂಥ ಕಾರಣ ಕೊಟ್ಟು ಆ ಇಲಾಖೆಯ ಆಯುಕ್ತರು ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಕರ್ತವ್ಯ ಲೋಪ ಆಗಿದೆ ಅನ್ನೋದು ಗೊತ್ತಾಗಿತ್ತು. ದೂರು ಕೂಡ ಬಂದಿತ್ತು. ಆ ದೂರಿನ ಅನ್ವಯ ಮತ್ತು ದಾಖಲೆಗಳು ಕೂಡ ಸಿಕ್ಕಿದ್ವು. ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಕಂದಾಯ ಇಲಾಖೆಯ ಮೊರೆ ಹೋಗಿದ್ದರು. ಈಗ 3 ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಇಲ್ಲಿ ಖಾನಾಪುರ ತಾಲೂಕಿನ ಹುಳುಂದ ಗ್ರಾಮ ಇದೆ. ಅಲ್ಲಿ ಸರ್ವೆ ನಂಬರ್ 3ರಲ್ಲಿ 508 ಎಕರೆ 20 ಗುಂಟೆ ಜಮೀನಿತ್ತು. ಅಕ್ರಮವಾಗಿ ದಾಖಲೆ ಸಲ್ಲಿಸಿದ್ರಿಂದ ಹುಳುಂದ ಗ್ರಾಮದ ಜನ ಏನಿದ್ದಾರೆ ಭೂಮಿ ಕಳೆದುಕೊಳ್ಳುವಂಥ ಹಂತದಲ್ಲಿದ್ದರು. ಸಾಕಷ್ಟು ರೈತರು 1-2 ಎಕರೆ ಇರುವುದು ಅದನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂಥವರು ಸಾಕಷ್ಟು ಜನ ಇದ್ದರು. ಅವರೀಗ ಆರೋಪವನ್ನು ಮಾಡಿದ್ದಾರೆ. ಯಾಕಂದರೆ ಅವರ ಹತ್ರ ಪಹಣಿ ಪತ್ರಗಳಿರ್ತಾರೆ, ಸೂಕ್ತ ದಾಖಲೆಗಳಿರ್ತಾರೆ. ಆದರೆ ಇವರು ಸುಳ್ಳು ವರದಿಯನ್ನು ಕೊಟ್ಟಿದ್ದರು. ನಾವು ಪ್ರಭಾವಕ್ಕೊಳಗಾಗಿದ್ರು ಅಂತ ಅನಿಸುತ್ತೆ ಇದು. ಈಗ ಈ 3 ಅಧಿಕಾರಿಗಳನ್ನು ಕರ್ತವ್ಯ ಲೋಪದಡಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಆಯುಕ್ತರು. ಸರ್ವೇಯರ್ ಮೇಲ್ವಿಚಾರಕ RC ಪತ್ತಾರು, ಸರ್ವೇಯರ್ MI ಮುತುಗಿ ಅಂಥೇಳಿ ಇವರು ಕೂಡ ಅಮಾನತಾಗಿದ್ದಾರೆ. ಹಾಗೆ ಕಂದಾಯ ಇಲಾಖೆಯ ಖಾನಾಪುರದ ಉಸ್ತುವಾರಿ ADLR AC ಕಿರಣ್ ಕುಮಾರ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆ ಆಯುಕ್ತರಾಗಿರುವಂಥ ಜೆ ಮಂಜುನಾಥ್ ಅವರು. ಯಾಕಂದರೆ ಈಗ ಸಾಕಷ್ಟು ದೂರುಗಳು ಕೂಡ ಗ್ರಾಮಸ್ಥರಿಂದ ಬಂದಿತ್ತು. ನಮ್ಮ ಜಮೀನನ್ನು ಕಿತ್ಕೊಳ್ತಾ ಇದ್ದಾರೆ, ಮೂಲ ದಾಖಲೆ ಏನಿದೆಯೋ, ಸರ್ವೆ ನಂಬರ್ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಸರಿಯಾಗಿ ಸರ್ವೆಯನ್ನು ಮಾಡಿಲ್ಲ, ಕಾಟಾಚಾರಕ್ಕೆ ಸರ್ವೆ ಮಾಡಿದ್ದಾರೆ, ನಿಮಗೆ ವರದಿಯನ್ನು ಕೊಟ್ಟಿದ್ದಾರೆ, ನೀವು ಒಂದು ಸಲ ಬಂದು ಇಲ್ಲಿ ಸರ್ವೆಯನ್ನು ಮಾಡಿಸಿ ಅಂತ ಅವ್ರು ಕೇಳಿಕೊಂಡಿದ್ರು. ಮತ್ತು ಮೂಲ ದಾಖಲೆಗಳೇನಿದ್ದಾವೆ ಅಲ್ಲಿ ಅವರು ತೆಗೆಸಿರುವಂಥ ಬಹುತೇಕ ರೈತರ ಮತ್ತು ಆ ಗ್ರಾಮಸ್ಥರ ದಾಖಲೆಗಳು, ಅಲ್ಲಿದ್ದ ಒಂದು ಅಂಕಿ ಸಂಖ್ಯೆಗಳಿಗೂ ಇವರು ಕೊಟ್ಟಂಥ ವರದಿಗೂ ಅಜಗಜಾಂತರ ವ್ಯತ್ಯಾಸಗಳು ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಮತ್ತು ಇವರು ಈ ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಅಲ್ಲಿ ಮೇಲ್ನೋಟಕ್ಕೆ ಸಾಬೀತಾಯಿತು. ಹಾಗಾಗಿನೇ ಈಗ 3 ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಗ್ರಾಮಸ್ಥರು ಕೂಡ ಈಗ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಯಾಕಂದರೆ ಸುಮಾರು 500 ಎಕರೆ ಭೂಮಿಯನ್ನು ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದರು. ಯಾಕಂದರೆ ಈ ಸರ್ವೆ ಮಾಡುವಂಥವ್ರದ್ದು ಬಹಳ ಪಾತ್ರ ಇರುತ್ತೆ. ಅವರೇ ಕಂದಾಯ ಇಲಾಖೆಗೆ ವರದಿನ ಕೊಡಬೇಕಾಗಿರೋದು. ಆದರೆ ಈಗ ಆ ಸಣ್ಣ ಪುಟ್ಟ ರೈತರೇನಿದ್ದಾರೆ, ಹುಳುಂದ ಗ್ರಾಮದ ರೈತರು, ಅಲ್ಲಿ ಅವರ ಒಂದು ಆಸ್ತಿ ಇದ್ದದ್ದು ಬೇರೆ. ಇವರು ಸರ್ವೇನ ಕಂಪ್ಲೀಟಾಗಿ ಮಾಡಿರಲಿಲ್ಲ ಇವರು. ಹಾಗಾಗಿ ತಮ್ಮ ಮೂಗಿನದಕ್ಕೆ ಏನಾಗುತ್ತೋ ಅದು ಮಾಡಿ ಮುಗಿಸಿದ್ರು. ಇದೆಲ್ಲವೂ ಕೂಡ ರೈತರ ಆಕ್ರೋಶಕ್ಕೆ ಕಾರಣ ಆಗಿತ್ತು.